ಸರ್ ಗೂಡ್ಸ್ ಆಟೋ ಯಾವ ಮಾಡಲು ಯಾವ ರೇಟು? ಸರ್ ಇದು ನಿಮಗೆ ಫಸ್ಟ್ ಬಂದು K04 ಬ್ಯಾಂಗ್ಳೂರ್ ವೆಹಿಕಲ್ 3 ವೀಲರ್ ಅಂತ ಬಂದ್ರೆ ನಿಮಗೆ ಮೈಲೇಜ್ ಅಂತ ಹೋದ್ರೆ 20 ರಿಂದ 25 ಮೈಲೇಜ್ ಕೊಡುತ್ತೆ. ಟೈರ್ ಕೂಡ ಫಸ್ಟ್ ತೋರಿಸ್ಕೊಡ್ತಾ ಇದೀವಿ ನಿಮಗೆ. 3 ಟೈರ್ ಬಂದು ಬ್ರ್ಯಾಂಡ್ ನ್ಯೂ ಟೈರು ಮತ್ತೆ ಒರಿಜಿನಾಲಿಟಿ ಶೋರೂಮ್ ಅಲ್ಲೇ ಬಂತು ಹಾಗೆ ಇದೆ. ಇದು ನಿಮಗೆ ಬಂದು 2020 ಮಾಡಲು ಆಪೆ ವೆಹಿಕಲ್ ಅಂತ ಬಂದ್ರೆ ಡಿಮ್ಯಾಂಡ್ ಇದೆ ಬಜಾರಲ್ಲಿ. ಇವಾಗಿರೋ ಪ್ರೈಸ್ ಬಂದು ಶೋರೂಮ್ ರೇಟ್ ಬಂದು 3,10,000 ಹತ್ತತ್ರ ಇದೆ. ನಿಮಗೆ ಜಸ್ಟ್ 2,10,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಮೈಲೇಜ್ ವೆಹಿಕಲ್, ಆಪೆ ಡಿಮ್ಯಾಂಡ್ ಇರೋ ವೆಹಿಕಲ್ ಬಜಾರಲ್ಲಿ ಆರಾಮಾಗಿ ನಿಮಗೆ ಸಣ್ಣ ಪುಟ್ಟ ವ್ಯಾಪಾರಕ್ಕೆ, ತರಕಾರಿ ವ್ಯಾಪಾರ ಮಾಡೋರಿಗೆ, ಒಂದು ಒಳ್ಳೆ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಜಸ್ಟ್ 2,10,000 ರೂಪಾಯಿ ನಿಮಗೆ. ಸರ್ ನೆಕ್ಸ್ಟ್ K12 ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಶಿಫ್ಟ್ ಡಿಸೈರ್ 2011-12 ರಿಜಿಸ್ಟ್ರೇಷನ್, ಮಡಿಕೇರಿ ಪಾಸಿಂಗ್ K12. ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ DDS 1.3 ಲೀಟರ್ ಇಂಜಿನ್ ಇರುತ್ತೆ. ಡೀಸೆಲ್ ವೆಹಿಕಲ್ ನೋಡ್ತಾ ಇದೆಲ್ಲ ಕಂಪ್ಲೀಟ್ ಆಗಿ ವೆಹಿಕಲ್ ಫಸ್ಟ್ ತೋರಿಸ್ಕೊಡ್ಬಿಡ್ತೀವಿ. 48,000 ಅಲಾ ವೀಲ್ಸ್ ಹಾಕಿದೀನಿ. ಅಲಾ ವೀಲ್ಸ್ ಮತ್ತೆ 2 ಟೈರ್. ತುಂಬಾನೇ ಚೆನ್ನಾಗಿದೆ. ಗಾಡಿ ಇಂಟೀರಿಯರ್ ಎಲ್ಲ ಫಸ್ಟ್ ಕ್ಲಾಸ್ ಆಗೈತೆ. ಡೀಸೆಲ್ ವೆಹಿಕಲ್ ಅಂತ ಬಂದ್ರೆ ನಿಮಗೆ ಗೊತ್ತಿರಬಹುದು, ಮೈಲೇಜ್ ತುಂಬಾನೇ ಒಂದು 20 ಮೇಲೆ 22+ ಮೈಲೇಜ್ ಬರ್ತದೆ. ಗಾಡಿ ಫಸ್ಟ್ ಕ್ಲಾಸ್ ಆಗುಂಟು. 2 ಲಕ್ಷ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. 345 ರೈಟ್ ಹೇಳ್ತಿದ್ದೀನಿ, ಮುಂದ್ಗಡೆ ಬಂದು ನೆಗೋಷಿಯಬಲ್ ಮಾಡಿ ಕೊಡೋದು. 2011-12 ರಿಜಿಸ್ಟ್ರೇಷನ್ ಶಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಸ್ವಿಫ್ಟ್ ಡಿಸೈರ್ ಯಾರು ವೆಹಿಕಲ್ ಹುಡುಕ್ತಾ ಇದ್ರೆ ಡಿಮ್ಯಾಂಡ್ ಇರೋ ವೆಹಿಕಲ್ ಇವ್ರ ಶೋರೂಮ್ ಅಲ್ಲಿ ಒಂದು ಗಾಡಿ ಇದೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಎದುರುಗಡೆ ನೋಡಿ ಕೂತ್ ಮಾತಾಡಿ ತಗೊಳ್ಳಿ.